ಲಕ್ಷ್ಮಿ, ನೀನು ಕಾಣಿಸ್ಲಿಲ್ಲ ಅಂತ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಇಡೀ ರೂಮ್ ಎಲ್ಲ ಹುಡುಕಿದೆ, ನೀನು ನೋಡಿದ್ರೆ ಇಲ್ಲಿ ಬಂದು ನಿಂತಿದ್ಯಾ? ಯಾಕಮ್ಮ, ಏನಾಯ್ತು? ಯಾಕೋ ಗೊತ್ತಿಲ್ಲ ಅಕ್ಕ, ನನ್ನ ಜೀವನ ತುಂಬ ವಿಚಿತ್ರ ಅನ್ಸೋಕೆ ಶುರು ಆಯಿತು. ಅದಕ್ಕೆ ಇಲ್ಲಿ ಬನ್ನಿ. ವಿಚಿತ್ರನಾ? ಏನು ಹೇಳ್ತಾ ಇದೆಯಮ್ಮ? ಅಕ್ಕ, ಈಗ ನೀವು ಎದುರುಗಡೆ ನೋಡಿದ್ರೆ ನಿಮ್ಗೆ ಏನು ಕಾಣಿಸುತ್ತೆ? ಏನಮ್ಮ ಹೀಗೆ ಕೇಳ್ತಿದ್ಯಾ? ಇಷ್ಟೊತ್ತಿನಲ್ಲಿ ಎಲ್ಲಿವರೆಗೂ ನೋಡಿದ್ರು ಬರೀ ಕತ್ಲೆ ಕಾಣಿಸುತ್ತೆ. ನಿಮಗೆ ಕಣ್ಣಿದ್ದು ಕತ್ಲು ಕಾಣಿಸ್ತಾ ಇದೆ, ನನಗೆ ಕಣ್ಣಿಲ್ಲ ಅಂದರೂ ಬರೀ ಕತ್ಲೆ ಕಾಣಿಸ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಹೇಗಿದ್ದೆ, ಏನೇನಾಯಿತು ಅಂತ ಎಲ್ಲ ನಿಮಗೆ ಗೊತ್ತು. ನಾನು ಸಾಯೋಕ್ಕಿಂತ ಮೊದಲು ಒಂದೇ ಒಂದು ಸಾರಿ ಸಾಯಿನಾಥನ ದರ್ಶನ ಮಾಡಬೇಕು ಅಂತ ನನ್ನ ಜೀವನ ಕೈಲಿಟ್ಕೊಂಡು ಶಿರಡಿಗೆ ಬಂದೆ. ಇನ್ನೇನು ಸಾಯಿನಾಥನ ದರ್ಶನ ಮಾಡಬೇಕು ಅನ್ನೋ ಅಷ್ಟರಲ್ಲಿ ನನ್ನ ದೃಷ್ಟಿನೇ ಹೊರಟೋಯ್ತು. ನನ್ನ ಜೀವನದಲ್ಲಿ ಸಾಯಿನಾಥನ ದರ್ಶನನೇ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅಕ್ಕ, ಡಾಕ್ಟ್ರು ಮತ್ತೆ ನನಗೆ ದೃಷ್ಟಿ ಬರುತ್ತೆ ಅಂತ ಅಂದಾಗಿಂದ ನಾನು ಸಾಯಿನಾಥನ ದರ್ಶನ ಮಾಡ್ಬೋದು ಅಂತ ಖುಷಿ ಆಗ್ತಾ ಇದೆ. ನನ್ನ ಕನಸು ನನಸಾಗುತ್ತೆ ಅನ್ನೋ ಭರವಸೆ ಬರ್ತಾ ಇದೆ. ಆದರೂ ಅಕ್ಕ, ಏನೋ ಒಂದು ಅಸಮಾಧಾನ ನನ್ನನ್ನು ಕಾಡ್ತಾ ಇದೆ. ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಸಮಾಧಾನ ಇದ್ದೇ ಇದೆ ಲಕ್ಷ್ಮಿ. ನಾನು ನನ್ನ ಸಂಸಾರದಿಂದ ದೂರ ಬಂದಿದ್ದೀನಿ, ನಾನು ಅವ್ರನ್ನೆಲ್ಲ ಮರ್ತಿದ್ದೀನಿ, ಅವ್ರ ನೆನಪೆಲ್ಲ ನನಗೆ ಇಲ್ಲವೇ ಇಲ್ಲ ಅಂತ ನೀನು ಎಷ್ಟೇ ಹೇಳಬಹುದು. ಆದರೆ ಅವ್ರ ನೆನಪು ನಿನ್ನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ನೀನು ಸಂಸಾರದಿಂದ ದೂರ ಬಂದಿರಬಹುದು, ಆದರೆ ನಿನ್ನ ಮನಸ್ಸಿಂದ ಸಂಸಾರ ದೂರ ಆಗಿಲ್ಲ. ಒಂದು ಹೆಣ್ಣು ತನ್ನ ಗಂಡನ ಮನೇಲಿ ಚೆನ್ನಾಗಿ ಬಾಳಿದ್ರೆ ಈ ಕೊರಗು ಇದ್ದೇ ಇರುತ್ತೆ. ಒಂದು ವೇಳೆ ಅವಳು ಭಾಳ ಚೆನ್ನಾಗಿದ್ದಿದ್ರೆ ಹೀಗೆಲ್ಲ ಅನ್ಸೋದಿಲ್ಲ. ಹಾಗೆಲ್ಲ ಏನೂ ಇಲ್ಲಕ್ಕ. ನಾನು ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ದೆ ಅಂತ ಅನಿಸುತ್ತೆ. ಅದು ನನ್ನ ಈ ಜನ್ಮದಲ್ಲಿ ಕಾಡ್ತಾ ಇದೆ. ನೀನು ತಪ್ಪು ತಿಳ್ಕೊಂಡಿದ್ದೆ ಲಕ್ಷ್ಮಿ. ಈಗಿನ ಕಾಲದಲ್ಲಿ ಈ ಜನ್ಮದ ಪಾಪನ ಈ ಜನ್ಮದಲ್ಲೇ ಅನುಭವಿಸ್ಬೇಕು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?